ಹಲ್ಲೆಲೂಯಾ. ಸ್ತೋತ್ರ ಏಸಪ್ಪ. ಪರಿಶುದ್ಧನೇ, ಮಹೋನ್ನತನೇ ಅಪ್ಪ, ಸರ್ವಶಕ್ತನಾದ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಏಸಪ್ಪ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ ಅಪ್ಪ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ನೀವು ಕೊಟ್ಟಂಥ ಮಹಾಕೃಪೆಗಾಗಿ ನಿಮಗೆ ಸ್ತೋತ್ರ ಅಪ್ಪ. ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ಕೊಡುವಾತನೇ ನಿಮಗೆ ಸ್ತೋತ್ರ ಅಪ್ಪ. ನಮ್ಮ ರಕ್ಷಕನೇ ನಿಮಗೆ ಸ್ತೋತ್ರ, ವಿಮೋಚಕನೇ ನಿಮಗೆ ಸ್ತೋತ್ರ ಅಪ್ಪ. ದೇವಾದಿ ದೇವನೇ ನಿಮಗೆ ಸ್ತೋತ್ರ ಅಪ್ಪ. ಕರುಣೆಯುಳ್ಳ ತಂದೆಯೇ ನಿಮಗೆ ಸ್ತೋತ್ರ ಸ್ವಾಮಿ. ಏಸಪ್ಪ, ಈ ಪ್ರಾರ್ಥನಾ ಸಮಯವನ್ನು ಅಪ್ಪ ನಮ್ಮನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತಿದ್ದೇವಪ್ಪ. ನಮ್ಮ ಪ್ರಾಣ, ಆತ್ಮ, ಶರೀರವನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಪರಿಶುದ್ಧಾತ್ಮನಾದ ದೇವರೇ ಅಪ್ಪ, ನೀವು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಿರಿ ಅಪ್ಪ. ದೇವಾ ಸ್ತೋತ್ರ. ಹೇಗೆ ಪ್ರಾರ್ಥಿಸಬೇಕೆಂಬುದಾಗಿ ಅಪ್ಪ ನಮಗೆ ಆಲೋಚನೆಯನ್ನು ದಯಪಾಲಿಸಿರಿ ಏಸಪ್ಪ. ಈ ಪ್ರಾರ್ಥನೆಯ ಆದಿಯಿಂದ ಅಂತ್ಯದವರೆಗೂ ನೀವಿದ್ದು ನಡೆಸಿರಿ ಸ್ವಾಮಿ. ಅಪ್ಪ, ಪ್ರಾರ್ಥನೆಗೆ ವಿರೋಧವಾಗಿ ಹೋರಾಡುವಂಥ ಎಲ್ಲ ದುರಾತ್ಮ ಅಂಧಕಾರ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಲಯವಾಗಿ ಹೋಗಲಿ ಏಸಪ್ಪ. ಸ್ತೋತ್ರ ದೇವರೇ ಅಪ್ಪ, ನೀವು ಮಹಾ ಕನಿಕರವುಳ್ಳಂಥ ದೇವರಾಗಿದ್ದೀರಪ್ಪ. ದೇವ, ಈ ಸಮಯದಲ್ಲಿ ದೇವರೇ ಅಪ್ಪ, ಯಾರ್ಯಾರೆಲ್ಲ ಡಿಪ್ರೆಷನ್ಗೆ ಒಳಗಾಗಿದ್ದಾರೋ ಏಸಪ್ಪ, ಅವರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಮನೋವೇದನೆಯಲ್ಲಿದ್ದಾರೋ ಏಸಪ್ಪ, ಅವರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಅಂಥವರನ್ನು ಈ ಸಮಯದಲ್ಲಿ ನೀವು ಮುಟ್ಟಿರಿ ಏಸಪ್ಪ. ಅವರಲ್ಲಿರುವಂತಹ ಆ ಡಿಪ್ರೆಷನನ್ನು ತೆಗೆದು ಹಾಕಿರಿಯಪ್ಪ ಯೇಸುವಿನ ನಾಮದಲ್ಲಿ ಅಪ್ಪ. ಆ ರೀತಿಯಾದಂತಹ ಬಲಹೀನತೆಯನ್ನು ತರುವಂತಹ ದುರಾತ್ಮಗಳು ಯೇಸುವಿನ ನಾಮದಲ್ಲಿ ತೊಲಗಿ ಹೋಗಲಿ ಅಪ್ಪ. ನೀವು ಪರಿಪೂರ್ಣವಾದಂಥ ಬಿಡುಗಡೆಯನ್ನು, ಸ್ವಸ್ಥತೆಯನ್ನು ದಯಪಾಲಿಸಿರಿ ಸ್ವಾಮಿ. ಅಪ್ಪ, ತಮ್ಮ ಜೀವನದಲ್ಲಿ ನಡೆದಂತಹ ಘಟನೆಗಳಿಂದಲೂ ಏಸಪ್ಪ, ಅನಾರೋಗ್ಯದಿಂದ ಏಸಪ್ಪ, ಯಾವ ಕಾರಣಗಳಿಂದ ಅಪ್ಪ ಡಿಪ್ರೆಷನ್ಗೆ ಒಳಗಾಗಿದ್ದಾರೋ ಏಸಪ್ಪ, ಅಂಥವರನ್ನು ನೀವು ಈ ಸಮಯದಲ್ಲಿ ಬಲಪಡಿಸಿರಿ ಏಸಪ್ಪ. ನಿನ್ನ ವಾಕ್ಯದಿಂದ ಅಪ್ಪ ಅವರನ್ನು ಬಲಪಡಿಸಿರಿ, ಧೈರ್ಯಪಡಿಸಿರಿ ಸ್ವಾಮಿ. ಅಪ್ಪ, ಅವರನ್ನು ಆಧರಿಸಿರಿ ಅಪ್ಪ, ಅವರನ್ನು ಸಂತೈಸಿರಿ ಏಸಪ್ಪ. ಸಮಾಧಾನ ಪಡಿಸಿರಿ ದೇವರೇ ಅಪ್ಪ. ಈ ಲೋಕವು ಕೊಡುವಂತಹ ಸಮಾಧಾನ ಅಪ್ಪ, ಅದು ದೇವಾ ಅಶಾಶ್ವತವಾದದ್ದು ಸ್ವಾಮಿ. ಆದರೆ ನೀವು ಕೊಡುವಂಥ ಸಮಾಧಾನ ಶಾಶ್ವತವಾದದ್ದಪ್ಪ. ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ, ನಾನೇ ನಿನ್ನ ದೇವರು, ನಾನು ನಿನಗೆ ಸಹಾಯವನ್ನು ಮಾಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂಬುದಾಗಿ ಮಾತು ಕೊಟ್ಟಂಥ ದೇವರು ಸ್ವಾಮಿ. ಏಸಪ್ಪ, ಯಾರ್ಯಾರೆಲ್ಲ ದೇವರೇ ಅಪ್ಪ ನನಗೆ ಯಾರೂ ಇಲ್ಲ ಎಂಬುದಾಗಿ ಅಪ್ಪ ಏಕಾಂಗಿ ಸ್ಥಿತಿಯಲ್ಲಿದ್ದಾರೋ ಸ್ವಾಮಿ, ಅಪ್ಪ ಕುಗ್ಗಿ ಹೋಗಿದ್ದಾರೋ ಏಸಪ್ಪ, ಕುಗ್ಗಿ ಹೋಗಿದ್ದಾರೋ ಏಸಪ್ಪ, ಅಂಥವರನ್ನು ನೀವು ಸಮಯದಲ್ಲಿ ಸಂಧಿಸಿರಿ ಅಪ್ಪ. ಅವರನ್ನು ಧೈರ್ಯಪಡಿಸಿರಿ, ಧೈರ್ಯದ ಆತ್ಮನನ್ನು ಕೊಡಿರಿ ಸ್ವಾಮಿ. ಅಪ್ಪ, ನಿನ್ನ ಮಾತುಗಳು ನಮ್ಮನ್ನು ಸಂತೈಸುತ್ತವಪ್ಪ, ನಮ್ಮನ್ನು ಧೈರ್ಯಪಡಿಸುತ್ತವಪ್ಪ. ನಿನ್ನ ವಾಕ್ಯವನ್ನು ಅಪ್ಪ ಅವರ ಹೃದಯದಲ್ಲಿ ಮುಟ್ಟಲಿ ಯೇಸುವಿನ ನಾಮದಲ್ಲಿ ಅಪ್ಪ. ನಿನ್ನ ಪರಿಶುದ್ಧವಾದಂಥ ಮಾತುಗಳು ಅಪ್ಪ ಅವರ ಜೀವಿತದಲ್ಲಿ ಕಾರ್ಯ ಮಾಡಲಿ ಯೇಸುವಿನ ನಾಮದಲ್ಲಿ ಏಸಪ್ಪ. ನೀವು ಬಿಡುಗಡೆಯನ್ನು ಕೊಡಿರಿ ಅಪ್ಪ ದೇವರೇ. ಸ್ತೋತ್ರ 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 ಏಸಪ್ಪ. ರಕ್ಷಿಸುವಂತಹ ರಕ್ಷಕನೇ ಅಪ್ಪ, ನೀವೇ ಕರ್ತನೆ. ಪ್ರತಿಯೊಬ್ಬರ ಹೃದಯವನ್ನು ಅರಿತಿರುವ ಆತನಾಗಿದ್ದೀರಪ್ಪ. ಮನುಷ್ಯರ ಹಾಗೆ ನೀವು ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನು ನೋಡುವಂಥವರಾಗಿದ್ದೀರ ಸ್ವಾಮಿ. ಅಪ್ಪ, ನೀವು ನಿನ್ನ ಬಳಿಗೆ ಬಂದವರನ್ನು ಎಷ್ಟು ಮಾತ್ರವೂ ತಳ್ಳಿಬಿಡುವಂಥ ದೇವರಲ್ಲ ಸ್ವಾಮಿ. ಅಪ್ಪ, ಅವರನ್ನು ಆಧರಿಸುವಂಥ ದೇವರು, ಬಲಪಡಿಸುವಂಥ ದೇವರಾಗಿದ್ದೀರಪ್ಪ. ದೇವ, ಇಂತಹ ಸ್ಥಿತಿಯಲ್ಲಿರುವಂಥವರಿಗೆ, ಮನೋವೇದನೆಯಲ್ಲಿಯೂ, ದುಃಖದಲ್ಲಿಯೂ, ಚಿಂತೆಯಲ್ಲಿಯೂ ಇರುವಂಥವರನ್ನು ಏಸಪ್ಪ ನೀವು ಸಂಧಿಸಿರಿ ಸ್ವಾಮಿ. ಮಾನಸಿಕ ರೋಗಕ್ಕೆ ತುತ್ತಾಗಿರುವಂಥವರನ್ನು ಈ ಸಮಯದಲ್ಲಿ ನೀವು ಸಂಧಿಸಿರಿ ಸ್ವಾಮಿ. ಅಪ್ಪ, ಅವರ ಮನಸ್ಥಿತಿ ಅಪ್ಪ ಬದಲಾಗಬೇಕೇಸಪ್ಪ. ನೆಮ್ಮದಿಯಿಂದ ಅಪ್ಪ ಅವರ ಹೃದಯವನ್ನು ತುಂಬಿಸಿರಿ, ಸಮಾಧಾನದಿಂದ ತುಂಬಿಸಿರಿ ಸ್ವಾಮಿ. ಧೈರ್ಯವನ್ನು ಕೊಡಿರಿ ಏಸಪ್ಪ. ದೇವಾ ಸ್ತೋತ್ರ 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 ಅಪ್ಪ. ಅವರನ್ನು ಇನ್ನೂ ಹೆಚ್ಚಾಗಿ ಬಲಪಡಿಸಿರಿ ಕರ್ತನೆ. ನಂಬಿಕೆಯಲ್ಲಿ ದೃಢಪಡಿಸಿರಿ ಸ್ವಾಮಿ. ಅಪ್ಪ, ನಂಬಿಗಸ್ತನಾದಂಥ ದೇವರಪ್ಪ. ದೇವಾ, ನೀವು ಅದ್ಭುತ ಕಾರ್ಯವನ್ನು ಮಾಡಿರಿ ಏಸಪ್ಪ. ನಮ್ಮ ಪ್ರಾರ್ಥನೆಯನ್ನು ಕೇಳಿ ಅಪ್ಪ, ಅಂತಹ ಪರಿಸ್ಥಿತಿಯಲ್ಲಿ ಡಿಪ್ರೆಷನ್ನಲ್ಲಿರುವಂಥ ಒಬ್ಬೊಬ್ಬರಿಗೂ ಕೂಡ ನೀವು ಬಿಡುಗಡೆಯನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನಂಬಿಕೊಂಡು ನೀವು ಪ್ರಾರ್ಥನೆಯಲ್ಲಿ ಏನೇನೆಲ್ಲ ಬೇಡಿಕೊಳ್ಳುತ್ತೀರೋ ಅದೆಲ್ಲವನ್ನು ನೀವು ಹೊಂದಿಕೊಳ್ಳುತ್ತೀರಿ ಎಂಬುದಾಗಿ ನೀವು ಹೇಳಿದ್ದೀರಪ್ಪ. ನಿನ್ನ ಹೆಸರಿನಲ್ಲಿ ದೇವರ ನಂಬಿಕೆಯಿಂದ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ನೀವು ಅದ್ಭುತವನ್ನು ಮಾಡಿರಿ ಅಪ್ಪ, ಬಿಡುಗಡೆಯನ್ನು ಕೊಡಿರಿ ಅಪ್ಪ. ನಿನ್ನ ನಾಮ ಒಂದೇ ಮಹಿಮೆ ಹೊಂದಬೇಕಪ್ಪ. ದೇವಾ, ಈ ಪ್ರಾರ್ಥನೆಯನ್ನು ಪರಿಶುದ್ಧವಾದ ಏಸಪ್ಪನ ಪವಿತ್ರ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್.